ಇದು ಈವೆಂಟ್ಸ್ ಟಿಕೆಟ್ಸ್ 4 ಟಿಕೆಟ್ಸ್ ಇದೆ, 4 ಮೆಂಬರ್ಸ್ ಒಳಗೆ ಹೋಗ್ತಾ ಇದೀವಿ. ನನ್ನ ಹಸ್ಬೆಂಡ್ ಈವೆಂಟ್ ಬಂದಾಗಿಂದ ಈವೆಂಟ್ ನ ನೋಡೋದಕ್ಕಿಂತ ಹೆಚ್ಚಾಗಿ ಬರೀ ಫೋನ್ ಕಾಲ್ ಅಲ್ಲೇ ಇರೋದು. ಇದಾಗಿ ಮಸಾಲೆ ಎಲ್ಲ ಡೆಕೋರೇಷನ್ ಮಾಡ್ತಾ ಇದಾರೆ, ಮಾಡಿ ಮಾಡಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಕೆಡಿ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ವ್ಲಾಗ್ ನ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡ್ತಾ ಇದೀನಿ. ಟೈಮ್ ಆಲ್ರೆಡಿ 1:30 ಆಗ್ಬಿಟ್ಟಿದೆ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಏನಂತಂದ್ರೆ ಇದೊಂದು ಬಂದು ರ್ಯಾಂಡಮ್ ವ್ಲಾಗ್. ಆಕ್ಚುಲಿ ವ್ಲಾಗ್ ಮಾಡೋ ಪ್ಲಾನ್ ಏನು ಇರ್ಲಿಲ್ಲ. ನಮ್ಮ ಅಣ್ಣನ್ಗೆ ಒಂದು 4 ಕಾಂಪ್ಲಿಮೆಂಟರಿ ಕೂಪನ್ ಸಿಕ್ಕಿದೆ ಜೈಮಹಲ್ ಹೋಟೆಲ್ದು. ಸೊ ಅಲ್ಲಿ ಈವೆಂಟ್ಸ್ ಇರೋದ್ರಿಂದ ಎಲ್ಲ ಹೋಗೋಣ ಅಂತ ಬೆಳಿಗ್ಗೆ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಇವಾಗ ರೆಡಿ ಆಗಿ ಹೋಗ್ತಾ ಇದೀವಿ. ಇಲ್ಲಿಂದ ನಾನು ನನ್ನ ಹಸ್ಬೆಂಡ್ ಹೊರಡ್ತೀವಿ, ಅಲ್ಲಿಂದ ನಮ್ಮ ಅಣ್ಣ ಮತ್ತೆ ಅತ್ತೆ ಇಬ್ರು ಜಾಯಿನ್ ಆಗ್ತಾರೆ. ಸೊ ಹೋಟೆಲ್ ಅಲ್ಲಿ ಏನೇನ್ ಈವೆಂಟ್ಸ್ ಇದೆ ಅಂತ ನಮಗೂ ಕೂಡ ಐಡಿಯಾ ಇಲ್ಲ. ಆದ್ರೆ ಲಂಚ್ ಡಿನ್ನರ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 11:30 ಇಂದ ಈವೆಂಟ್ ಇರೋದು. ನಾವ್ ಯಾವ ಟೈಮ್ ಬೇಕಾದ್ರೂ ಹೋಗ್ಬೋದು. ನೈಟ್ ಹೋಗೋಣ ಅಂತ ಅನ್ಕೊಂಡ್ವಿ, ಆದ್ರೆ ಈವ್ನಿಂಗ್ ಸ್ವಲ್ಪ ಅದು ಇದು ಕೆಲಸ ಇರೋದ್ರಿಂದ ಮತ್ತೆ ಬೇರೆ ಪ್ಲಾನ್ಸ್ ಇದೆ. ಹಾಗಾಗಿ ಈವ್ನಿಂಗ್ ಬೇಡ ಅಂತ ಅನ್ಬಿಟ್ಟು ಇವಾಗ ಲಂಚ್ಗೆ ಹೊರಡೋಣ ಅಂತ ಹೊರಟಿದೀವಿ. ಬಟ್ ಆಲ್ರೆಡಿ ಟೈಮ್ ಆಗಿದೆ. ಅಲ್ಲೋಗ್ಬಿಟ್ಟು ಏನೇನ್ ಈವೆಂಟ್ಸ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಅಲ್ಲೋಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಸೊ ಫೈನಲಿ ಲೊಕೇಶನ್ ಬಂದ್ವಿ. ಜೈಮಹಲ್ ಪ್ಯಾಲೇಸ್ ಹತ್ರ. ನಾವು ಆಲ್ಮೋಸ್ಟ್ ಬಂದು ಒಂದು 30 ಮಿನಿಟ್ಸ್ ಆಯ್ತು. ನಮ್ಮ ಅಣ್ಣ ನಮ್ಮ ಅಕ್ಕ ಇವಾಗ ಬಂದಿದ್ದಾರೆ. ಸೊ ಇವಾಗ ಎಲ್ಲರೂ ಇವೆಂಟ್ ಒಳಗಡೆ ಹೋಗ್ತಿದೀವಿ. ಇವೆಂಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಬಟ್ ಇನ್ನು ಒಳಗಡೆ ಏನೇನಿದೆ ಅನ್ನೋದು ಏನು ಗೊತ್ತಿಲ್ಲ. ನೋಡೋಣ. ನೋಡಿ, ಇವೆಂಟ್ ಆರ್ಗನೈಸ್ ಈ ತರ ಮಾಡಿದ್ದಾರೆ. ಇದು ಈವೆಂಟ್ಸ್ ಟಿಕೆಟ್ಸ್ 4 ಟಿಕೆಟ್ಸ್ ಇದೆ, 4 ಮೆಂಬರ್ಸ್ ಒಳಗೆ ಹೋಗ್ತಾ ಇದೀವಿ. ಸೊ ಈವೆಂಟ್ ಒಳಗಡೆ ಎಂಟರ್ ಆದ್ವಿ. ಈ ತರ ಎಲ್ಲ ಸ್ಟಾಲ್ಸ್ ಹಾಕಿದ್ದಾರೆ, ಮತ್ತೆ ನಮ್ಗೆ ಕೈಗೆಲ್ಲ ಬ್ಯಾಂಡ್ಸ್ ಹಾಕಿದ್ರು. ಎಲ್ಲರ ಹತ್ರನೂ ಇದೆ ಬ್ಯಾಂಡ್ಸ್. ಇನ್ನು ಒಳಗೆ ಏನೇನ್ ಆಗ್ತಾ ಇದೆ ಈವೆಂಟ್ ಅಂತ ಗೊತ್ತಿಲ್ಲ. ಜಸ್ಟ್ ಇವಾಗ ಸ್ಟಾಲ್ಸ್ ಹಾಕಿದಾರಲ್ಲ, ಇದನ್ನೆಲ್ಲ ನೋಡ್ತಾ ಇದೀವಿ. ಸೊ ಇದು ಆಕ್ಚುಲಿ ಆಗಿ ಈವೆಂಟ್ ಏನಂತಂದ್ರೆ ಬಿಗ್ ಫೀಡ್ ಅನ್ನೋದು ಒಂದು ಆರ್ಗನೈಸೇಷನ್. ಇವ್ರು ಬಂದು ಸ್ಟಾರ್ಟ್ಅಪ್ಸ್ಗೆಲ್ಲ ಇಲ್ಲಿ ಒಂದು ಚಿಕ್ಕದಾಗಿ ಅವ್ರು ಪೇ ಮಾಡ್ಬಿಟ್ಟು ಸ್ಟಾಲ್ಸ್ ಅಂತ ಹಾಕೊಂಡಿರ್ತಾರೆ. ಏನಂತಂದ್ರೆ ಅವ್ರ ಬಿಸ್ನೆಸ್ ನ ಮತ್ತೆ ಅವ್ರ ಬ್ರಾಂಡ್ಸ್ ನ ಪ್ರಮೋಟ್ ಮಾಡೋದಕ್ಕೆ ಅಂತ. ಸೊ ಅದು ಬಂದು ಈ ಆರ್ಗನೈಸೇಷನ್ ಅವರು ಒಂದು ಈವೆಂಟ್ ನ ಕಂಡಕ್ಟ್ ಮಾಡಿ ಮೇನ್ಲಿ ಅವ್ರ ಬ್ರಾಂಡ್ಸ್ ನ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ನಮ್ಗೆ ಏನಾದ್ರು ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು ಅಥವಾ ಸುಮ್ಮನೆ ನೋಡ್ಕೊಂಡು ಹೋಗ್ಬೋದು. ಹೆಂಗಿದ್ರೆ ನಮ್ಗೆ ಕಾಂಪ್ಲಿಮೆಂಟರಿ ಪಾಸ್ಗಳಿತ್ತಲ್ವಾ, ಸೊ ಹಾಗಾಗಿ ನಾವು ಏನ್ ಈವೆಂಟ್ ಹೇಗ್ ನಡೀತಾ ಇದೆ ಅಂತ ನೋಡ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀವಿ. ಎಂಟ್ರೆನ್ಸ್ ಅಲ್ಲಿ ನಾನು ನಿಮ್ಗೆ ಏನ್ ಸ್ಟಾಲ್ಸ್ ಗಳು ತೋರಿಸ್ದೆ ಅದೆಲ್ಲ ಆಕ್ಚುಲ್ ಆಗಿ ಬಂದ್ಬಿಟ್ಟು ಬೇರೆ ಬೇರೆ ತರ, ಅಂದ್ರೆ ಜ್ಯುವೆಲರಿ ಮತ್ತೆ ಕ್ಲೋತ್ಸ್, ಇನ್ನು ಬೇರೆ ಬೇರೆ ತರ ಏನೇನೋ ಸ್ಟಾಲ್ಸ್ ಗಳಿತ್ತು. ಆದ್ರೆ ಇಲ್ಲಿ ಮೇನ್ಲಿ ಬಂದ್ಬಿಟ್ಟು ಬರೀ ಫುಡ್ ಸ್ಟಾಲ್. ಸೊ ನೋಡುವ ಏನೇನಿದೆ ಫುಡ್ಸ್ ಅಂತ. ಇಲ್ಲಿ ಡಿಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದಾರೆ. ಅಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಇನ್ನ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಾವ್ ಇವಾಗ ಮಧ್ಯಾಹ್ನನೇ ಬಂದಿರೋದ್ರಿಂದ ಇನ್ನು ಏನು ಸ್ಟಾರ್ಟ್ ಆಗಿಲ್ಲ. Yes. And like you can hear, the action's already started out there at the park, the other side of the lawn, where we have a super talented independent musician artist called Aditya Clef. He's been swooning and crooning on that stage and mesmerizing. ನನ್ನ ವಾಯ್ಸ್ ಎಷ್ಟು ಮಟ್ಟಕ್ಕೆ ಕೇಳಿಸ್ತದೆ ಅಂತ ಗೊತ್ತಿಲ್ಲ, ಬಟ್ ಆಕ್ಚುಲ್ ಆಗಿ ಇವಾಗ ರಿಗ್ರೆಟ್ ಮಾಡ್ಕೊಂತಾ ಇದೀನಿ. ಈವೆಂಟ್ ಗೆ ಸಾಯಂಕಾಲ ಬರ್ಬೇಕಾಗಿತ್ತು, ಯಾಕಂದ್ರೆ ಇವಾಗ ಎಲ್ಲ ರೆಡಿ ಮಾಡ್ತಾ ಇದಾರೆ. ಸಾಯಂಕಾಲ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೊ ವಾಪಸ್ ಹೋದ್ರೆ ಗೊತ್ತಿಲ್ಲ, ಇದನ್ನೆಲ್ಲ ಮಿಸ್ ಮಾಡ್ಕೊಂತೀವಿ. ಅದಕ್ಕೆ ನಮ್ಮ ಅಣ್ಣ ಈಗ ಚೆಕ್ ಮಾಡ್ಕೊಂಡ್ ಬರಕ್ ಹೋಗಿದ್ದಾರೆ. ಮೇ ಬಿ ಸೇಮ್ ಪಾಸ್ಗೆ ಇನ್ನೊಂದ್ಸತಿ ಟ್ಯಾಗ್ ಕೈಯಲ್ಲಿ ಇರುತ್ತಲ್ಲ, ಸೊ ಪಾಸ್ಗೆ ಇನ್ನೊಂದ್ಸತಿ ಸಾಯಂಕಾಲ ಬರ್ಬೋದಾ ಅಂತ. ಏನಾದ್ರು ಒಪ್ಕೊಂಡ್ರೆ ಚೆನ್ನಾಗಿರುತ್ತೆ. ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ, ನೋಡೋಣ. ಹೇಳ್ಕೊಂಡ್ ಬಂದ್ರು, ಏನಂದ್ರು ಅಂತ ಗೊತ್ತಿಲ್ಲ. ಏನಂದ್ರು? ಏನಂದ್ರು ಆಗಲ್ಲ ಅಂತ ಫ್ರೆಂಡ್ಸ್ ರೀ ಎಂಟ್ರಿ ಇಲ್ಲ ಅಂದ್ರಂತೆ. ಅಣ್ಣ ಅವ್ರು ಕೇಳ್ಕೊಂಡ್ ಬಂದಿದ್ದಾರೆ. ಯಾರು ಬಿಡ್ತಾರೆ ಹೇಳಿ ಆಕ್ಚುಲ್ ಆಗಿ ರೀ ಎಂಟ್ರಿ ಮಾಡೋದಕ್ಕೆ. ಆದ್ರೆ ಯಾರಿಗೆ ಆದ್ರೂ ಡೌಟ್ ಬಂದ್ಬಿಡುತ್ತೆ. ಯಾಕಂದ್ರೆ ಈ ಟೈಮ್ ಹಾಕೊಂಡಿರ್ತೀವಿ, ಮತ್ತೆ ನಾವ್ ಆಚೆ ಹೋಗಿ ಬಿಟ್ಕೊಟ್ಬಿಟ್ಟು ಬೇರೆ ಯಾರಾದ್ರೂ ಬಂದ್ರು ಅವ್ರಿಗೂ ನಾವು ಬೇಕಲ್ವಾ. ಸೊ ಹಾಗಾಗಿ ಜನರಲ್ ಆಗಿ ಇದ್ರೆ ಈವೆಂಟ್ಗೆಲ್ಲ ಯಾರು ರೀ ಎಂಟ್ರಿ ಕೊಡೋದಿಲ್ಲ. ಆದ್ರೆ ರಿಗ್ರೆಟ್ ಸೀರಿಯಸ್ ಆಗಿ ರಿಗ್ರೆಟ್ ಆಗ್ತಾ ಇದೆ, ಬರ್ಬೇಕಿತ್ತು ಅಂತ. ಏನಾದ್ರೂ ತಿನ್ನೋಣ ಅಂತ ಜಾಗ ಹುಡುಕ್ತಾ ಇದೀವಿ. ಸೊ ಪ್ಲೇಸ್ ನೋಡಿ ಡಿಸೈಡ್ ಮಾಡ್ಬೇಕು ಇಲ್ಲಿ ಏನೇನ್ ಸಿಗುತ್ತೆ ಅಂತ. ನೋಡೋಣ ಏನ್ ತಿಂತೀವಿ ಅಂತ. ಇಲ್ಲೊಬ್ರು ಸೆಲೆಬ್ರಿಟಿ ನಿಂತಿದ್ದಾರೆ. ಆಕ್ಚುಲ್ ಆಗಿ ಅವ್ರು ಬಿಗ್ ಬಾಸ್ ಅಲ್ಲೆಲ್ಲ ಬಂದಿದ್ರು, ಬಟ್ ಇವ್ರ ಹೆಸರೇ ನೆನಪಾಗ್ತಿಲ್ಲ ನಂಗೆ.
ಯಾರಾದ್ರೂ ಕಂಡಿಡಿದ್ರೆ ಇವರೆಷ್ಟು ಕಮೆಂಟ್ ಮಾಡಿ. ಆಕ್ಚುಲಿ ಕ್ರಿಕೆಟ್ ಕಾಮೆಂಟ್ರಿ ಎಲ್ಲ ಮಾಡ್ತಾರೆ ಇವರು. ನೈಟ್ ಡಿಜೆಗೆ ಇಲ್ಲೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಮೈಕ್ ಟೆಸ್ಟ್ ಮಾಡ್ತಿದ್ದಾರೆ. ಇವ್ರು ಇಲ್ಲಿ ವಾಯ್ಸ್ ಸೌಂಡ್ ವಾಯ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಪರ್ಫೆಕ್ಟ್ ಆಗಿದೆಯಾ ಅಲ್ವಾ ಅಂತ ಎಲ್ಲ ಸೆಟ್ ಮಾಡ್ತಿದ್ದಾರೆ. ರಿಯಲಿ ರಿಗ್ರೆಟಿಂಗ್, ಈವ್ನಿಂಗ್ ಬರ್ಬೇಕಿತ್ತು. Get on my head. 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 ಸ್ಟಾಲ್ಸ್ ಎಲ್ಲ ಒಂದ್ ರೌಂಡ್ ಆಗ್ತಾ ಇದೀವಿ. ಏನಾದ್ರೂ ತಿನ್ನಕ್ ಸಿಗತ್ತಾ ಅಂತ ಟ್ರೈ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ತುಂಬಾ ವೆರೈಟೀಸ್ ಇದೆ. ಬಟ್ ನಮಗೆ ಇನ್ನ ಏನ್ ತಿನ್ಬೇಕು ಅನ್ನೋದೇ ಇಲ್ಲ ಕನ್ಫ್ಯೂಷನ್ ಅಲ್ಲಿ ಇದೀವಿ. ಏನ್ ತಿಂತೀವಿ ಅಂತ decide ಇಲ್ಲ. ಹೊಟ್ಟೆ ಹಸ್ವಾಗ್ತಾ ಇದೆ, ಏನಾದ್ರೂ ತಿನ್ನೋಣ ಅಂತ ಹೋಗ್ತಾ ಇದೀವಿ ಇವಾಗ ಇಬ್ರು. ಆ ಕಡೆ ನಮ್ಮ ಅಣ್ಣ ನಮ್ಮ ಅತ್ತೆ ಇಬ್ರು ವೇಟ್ ಮಾಡ್ತಾ ಇದಾರೆ. ತುಂಬಾ ಆಪ್ಷನ್ ಇರೋದ್ರಿಂದ ನಾವೇನ್ ಪ್ಲಾನ್ ಮಾಡಿದೀವಿ ಅಂದ್ರೆ ಒಬ್ಬೊಬ್ರು ಒಂದೊಂದು ಐಟಮ್ ತಗೊಂಡು ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀವಿ. ಏನೇನ್ ತಿಂತೀವಿ ಅಂತ ನೋಡೋಣ. ಒಂದ್ ರೌಂಡ್ ಎಲ್ಲ ಹಾಕಿದ್ಮೇಲೆ ಇವಾಗ ಪಿಜ್ಜಾ ತಿನ್ನೋಣ ಅಂತ ಡಿಸೈಡ್ ಮಾಡ್ಕೊಂಡು ಇಲ್ಲಿಗೆ ಬಂದಿದೀವಿ. ಪಿಜ್ಜಾ ಆರ್ಡರ್ ಮಾಡ್ಬೇಕು ಇವಾಗ. ಆಗ್ಲೇ ಹೇಳ್ದಂಗೆ ಇಲ್ಲಿ ಪಿಜ್ಜಾ ಟ್ರೈ ಮಾಡ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಬೇರೆ ಯಾವ್ದಾದ್ರು ಐಟಮ್ಸ್ ಟ್ರೈ ಮಾಡೋಣ. ಸೊ ಈ ಇವೆಂಟ್ ಅಲ್ಲಿ ಇನ್ನೊಂದ್ ಏನಂತಂದ್ರೆ ನಾವ್ ಏನೇ ಆರ್ಡರ್ ಮಾಡ್ಬೇಕಂದ್ರೂ ಕ್ಯಾಶ್ ತಗೊಳಲ್ಲ. ಮತ್ತೆ ನಮ್ದು UPI, ಗೂಗಲ್ ಪೇ, ಫೋನ್ ಪೇ ಏನಿರುತ್ತೆ ಅದನ್ನು ಏನು ಇಲ್ಲ. ಅಲ್ಲಿ ನಿಮಗ್ ಕಾಣ್ಬೋದು ಅವ್ರೊಂದು QR ಕೋಡ್ ಇಟ್ಟಿದಾರಲ್ಲ, ಅದ್ ಬಂದು ಬಿಗ್ ಫೀಡ್ ಅವ್ರದ್ದು QR ಕೋಡ್. ಸೊ ನಾವ್ ಏನೇ ಪೇ ಮಾಡ್ಬೇಕು ಅಂದ್ರೂ ಅವ್ರ ಐಡಿಗೆ ರಿಜಿಸ್ಟರ್ ಮಾಡಿ ಐಡಿಲಿ ವಾಲೆಟ್ ಅಲ್ಲಿ ಬ್ಯಾಲೆನ್ಸ್ ಆಡ್ ಮಾಡ್ಬಿಟ್ಟೆ ನಾವ್ ಎಲ್ಲಾ ಕಡೆನೂ ಯೂಸ್ ಮಾಡ್ಬೇಕು. ಸೊ ಈ ಈವೆಂಟ್ ಅಲ್ಲಿ ನಾವ್ ಎಲ್ಲೇ ಏನೇ ಪರ್ಚೇಸ್ ಮಾಡಿದ್ರು ಸೇಮ್ ಪ್ರೊಸೆಸ್. ಯಾರು ಕ್ಯಾಶ್ ತಗೊಳಲ್ಲ, ಏನು UPI ಏನು ಯೂಸ್ ತಗೊಳ್ಳೋದಿಲ್ಲ. ನನ್ನ ಹಸ್ಬೆಂಡ್ ಈವೆಂಟ್ ಬಂದಾಗಿಂದ ಈವೆಂಟ್ ನ ನೋಡೋದಕ್ಕಿಂತ ಹೆಚ್ಚಾಗಿ ಬರೀ ಫೋನ್ ಕಾಲ್ ಅಲ್ಲೇ ಇರೋದು. ನಾನೊಂದು ತೀರಾ ಅವರೊಂದು ತೀರಾ ಅಂತ. ಅವ್ರ ಎಲ್ಲಿದ್ದಾರೆ ಹುಡುಕಿ ಹುಡುಕಿ ಹೋಗಿ ಹೋಗಿ ಕರ್ಕೊಂಡ್ ಬರ್ಬೇಕು ನಾನು. ಅದಕ್ಕೆ ನಿಲ್ಸ್ಬಿಟ್ಟಿದೀನಿ. ನಾವ್ ಎಲ್ಲಿರ್ತೀವಿ ನೀನ್ ಅಲ್ಲೇ ಫೋನಲ್ಲಿ ಮಾತಾಡೋ, ಅದೇ ನಮ್ ಕಣ್ಣೆದುರುಗಡೆನೆ ಇರೋ. ಆಗ್ಲಿಂದ ಕಾದಿದ್ದಕ್ಕೂ ಅದಕ್ಕೂ ಫೈನಲಿ ಪಿಜ್ಜಾ ಬಂತು. ನಾವ್ ಆರ್ಡರ್ ಮಾಡಿದ್ದು ಇವಾಗ ಇದು ತಿನ್ಬಿಟ್ಟು ಅಲ್ಲಿ ಈವೆಂಟ್ ಸ್ಟಾರ್ಟ್ ಆಗ್ತಿದೆ. ಸೊ ಈವೆಂಟಿಗೆ ಹೋಗೋಣ ಅಂತ ಬೇಗ ಮುಗಿಸ್ಬಿಟ್ಟು ಹೊರಡೋದು. ಪಿಜ್ಜಾಗೆ ಮಸಾಲೆ ಎಲ್ಲ ಡೆಕೋರೇಷನ್ ಮಾಡ್ತಾ ಇದಾರೆ. ಮಾಡಿ ಪಿಜ್ಜಾಗೆ ಫಸ್ಟ್ ಟೈಮ್ ಸ್ಪೂನ್ ಇಸ್ಕೊಂಡ್ ಬಂದಿದೀನಿ. ಸ್ಪೂನ್ ಅಲ್ಲಿ ಪಿಜ್ಜಾ ತಿನ್ನೋಣ ಅಂತ. ನೋಡಿ ಅದ್ ಕಟ್ ಮಾಡಕ್ಕೂ ಅಷ್ಟು ಸಾಫ್ಟ್ ಅದು. ಇಡ್ಲಿ ಸಾಂಬಾರ್. ಚೆನ್ನಾಗಿಲ್ಲ. ದುಡ್ಡು ಕೊಟ್ಟಿದೀವಲ್ಲ ವೇಸ್ಟ್ ಮಾಡಬಾರ್ದು ಅಂತ ತಿನ್ಬೇಕಷ್ಟೇ. ಮೈಕಲ್ಲಿ ಚಾರ್ಜ್ ಕೂಡ ಖಾಲಿ ಆಯಿತು. ಮತ್ತು ಈವೆಂಟ್ ನಮ್ಗೆ ಯಾಕೋ ಸಾಕು ಬೋರ್ ಅಂತ ಅನ್ನಿಸ್ತಾ ಇದೆ. ಸೊ ಇಲ್ಲಿಂದ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆದರೆ ಆವಾಗಲೇ ಸ್ವಲ್ಪ ಪಿಜ್ಜಾ ತಿಂದ್ವಲ್ಲ, ನಮ್ಗೆ ಅದು ಅಷ್ಟು ಸಫಿಷಿಯೆಂಟ್ ಅನ್ನಿಸ್ಲಿಲ್ಲ. ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಸೊ ಅದಕ್ಕೆ ಇಲ್ಲಿ ಲೈಟಾಗಿ ಏನಾದ್ರು ತಿನ್ನೋಣ ಅಂತ. ನಾನ್ ವೆಜ್ ಕಾಂಬೋ ಸಿಗುತ್ತೆ ಇಲ್ಲಾಂದ್ರೆ ಒಂದು 2-3 ಥರ ಐಟಮ್ ಬರುತ್ತಲ್ಲ, ಸೊ ಸಫಿಷಿಯೆಂಟ್ ಅಂತ ಅನಿಸುತ್ತೆ. ಸೊ ಇಲ್ಲೊಂದು ಸ್ವಲ್ಪ ಲೈಟಾಗಿ ತಿನ್ಕೊಂಡು ಇಲ್ಲಿಂದ ಹೊರಡ್ತೀವಿ ನಾವೀಗ. ಈವೆಂಟ್ ಎಂಡ್ ಮಾಡಿದ್ವಿ. ಅಂದರೆ ನಾವು ಎಂಡ್ ಮಾಡಿದ್ವಿ, ಈವೆಂಟ್ ಎಂಡ್ ಆಗಿಲ್ಲ. ಇನ್ನು ನಾಳೆನೂ ಕೂಡ ಈವೆಂಟ್ ಇದೆ. ಆದರೆ ಇವಾಗ ಇಲ್ಲಿಂದ ಹೊರಡೋಣ ಅಂತ ನಾವು ಕೂಡ ಹೊರಟಿದ್ದೀವಿ. ಮತ್ತು ನಾನು ಈ ವಿಡಿಯೋನ ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಹೇಗೆ ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಾಗಿ ನಾನು ಚೆಕ್ ಮಾಡಿದ ಪ್ರಕಾರ ಇನ್ನೂ ನನ್ನ ವೀಡಿಯೋಸ್ಗೆ ಕಮೆಂಟ್ಸ್ ಆನ್ ಆಗಿಲ್ಲ ಅಂತ ಅಂದ್ಕೊತೀನಿ. ಸೊ ನನಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಆದಷ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.